ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಜ ನನಗೆ ಇದನ್ನು ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ವಿಡಿಯೋದಲ್ಲಿ ಕೆಲವೊಂದು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀರಾ ಅಂದರೆ, ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ರಾಘವೇಂದ್ರ ಸ್ವಾಮಿ ವ್ರತದ ವಿಡಿಯೋ ಹಾಕಿದ್ದೀನಲ್ಲ, ಆ ವಿಡಿಯೋದಲ್ಲಿ ಗಣೇಶನಿಗೆ ನಾನು ಕಡಲೆ ಹಾರ ಹಾಕಿದ್ದೆ. ಯಾಕೆ ಹಾಕಿದ್ರಿ, ಅದ್ರ ರೀಸನ್ ಏನು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಕೇಳಿದರು. ಆ್ಯಕ್ಚುಲಿ ನಾನು ಅದನ್ನು ಸಂಕಷ್ಟಹಾರ ಚತುರ್ಥಿಗೆ ಪ್ರತಿ ತಿಂಗಳು ಹಾಕ್ತೀನಿ. ಈ ಒಂದು ಹಾರದಲ್ಲಿ 21 ಕಡಲೆಕಾಳನ್ನ ನಾನು ಹಾಕಿ ಹಾರ ಮಾಡಿ ನಾನು ನಮ್ಮನೇಲಿರೋ ಒಂದು ವಿಗ್ರಹಕ್ಕೆ ನಾನು ಪ್ರತಿ ಸಂಕಷ್ಟ ಟೈಮಲ್ಲಿ ಹಾಕ್ತೀನಿ. ಇದನ್ನು ಹಾಕೋದ್ರಿಂದ ಏನು ಲಾಭ, ಅಥವಾ ನೀವು ಇದನ್ನು ಸುಮ್ಮನೆ ಹಾಕ್ತೀರಾ ಇಲ್ಲ ಏನಾದರೂ ಸಂಕಲ್ಪ ಮಾಡ್ಕೊಂಡು ಹಾಕ್ತೀರಾ ಅನ್ನೋದಾದರೆ, ಹೌದು, ನಾನು ಫಸ್ಟು ಗಣೇಶನ ಹತ್ರ ಒಂದು ಹರಕೆ ಕಟ್ಟಿದೆ ಅಂತ ಹೇಳಿಲ್ವಾ, ಮುಡುಪು ಕಟ್ಟಿದೆ ಅಂತ. ಆ ಒಂದು ಕೆಲಸ ಆದರೆ ನಾನು ನಿನಗೆ ಕಡಲೆ ಹಾರ ಮಾಡಿ ಹಾಕ್ತೀನಿ ಅಂತ ಕೇಳ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ನಿಮಗೆ ಮುಡುಪು ಬಿಚ್ಚಿದ್ದು ವಿಡಿಯೋನ ತೋರಿಸ್ಬೇಕಿತ್ತು. ನಾನು ಅದನ್ನು ನಾನು ಪೂಜೆ ಮಾಡುವಾಗ ಸಮ್ಟೈಮ್ಸ್ ವಿಡಿಯೋ ಮಾಡೋಕ್ಕೆ ನನಗೆ ಗೊತ್ತಾಗಲ್ಲ, ಮರ್ತೋಗಿರ್ತೀನಿ. ಸೊ ನಾನೇನು ಮಾಡಿದೆ, ನನ್ನ ಕೆಲಸ ಆದಮೇಲೆ ನಾನು ಅದನ್ನು ಮುಡುಪನ್ನ ಬಿಚ್ಚಿದೆ. ಅದರಲ್ಲಿ ಸ್ವಲ್ಪ ಕೊಬ್ಬರಿ ಏನಾಗಿತ್ತು, ಸ್ವಲ್ಪ ಅದು ಬೂಸ್ಟ್ ಬಂದಂಗೆ ಆಗಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಮುಡುಪಲ್ಲಿ ಇದ್ದಿದ್ದ ಸಾಮಾನೆಲ್ಲ ಹರಿಯೋ ನೀರಲ್ಲಿ ಹಾಕಿಬಿಟ್ಟು ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಅಲ್ಲಿಗೆ ನಾನು ಮುಡುಪು ಕಟ್ಟಿದ್ದು ಕೆಲಸ ಆಯಿತು. ಅದಾದಮೇಲೆ ನಾನು ಏನೇ ಗಣೇಶನಿಗೆ ಮಾತು ಕೊಟ್ಟಿದ್ದೀನಿ ಅದನ್ನು ನಾನು ನಡ್ಸ್ಕೊಬೇಕಲ್ವ. ಸೊ ಹಾಗಾಗಿ ನಾನೇನು ಮಾಡಿದೆ, ಕಡಲೆ ಹಾರ ಹಾಕ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಮನೇಲೇ ನಾನು ಕಡಲೆ ಹಾರನ ರೆಡಿ ಮಾಡಿ ನಮ್ಮ ಮನೇಲಿರೋ ವಿಗ್ರಹಕ್ಕೆ ನಾನು ಇಷ್ಟು ವಾರ ಹಾಕ್ತೀನಿ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಇನ್ನು ಈ ಹಾರನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದಾದರೆ, ಇದನ್ನು ನಾವು ಮನೆಯಲ್ಲೇ ಇರುವಂಥ ಹಸಿ ಕಡಲೆ, ನಿಮಗೆ ಗೊತ್ತೇ ಇದೆ ಅನಿಸುತ್ತೆ ನೋಡಿ, ಈ ಥರ ಹಸಿ ಕಡಲೆ ಇರುತ್ತಲ್ವ, ಅದನ್ನು ನಾವು ಫಸ್ಟು ಒಂದು ಮಿನಿಮಮ್ 5 ರಿಂದ 6 ಗಂಟೆ ಆದರೂ ನೆನೆಸ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸಂಜೆ ಪೂಜೆಗೆ ಅಂದರೆ ಮಧ್ಯಾಹ್ನ ನಾನು ನೆನೆಸಿದೆ. ನೆನೆಸಾದ್ಮೇಲೆ ಅದು ಚೆನ್ನಾಗಿ ನೆಂದಿದೆ. ನೀವೊಂದು ಮನೆಯಲ್ಲೇ ಇರುವಂತಹ ಒಂದು ಸೂಜಿ ದಾರದಲ್ಲಿ ನೀವೇನು ಮಾಡಬೇಕು, ಕೆಳಗಡೆ 2 ಕಾಳುಗಳ ಮಧ್ಯೆ ಹಾಕಬೇಡಿ, 2 ಕಾಳು ಜೋಡಿ ಆಗಿರುತ್ತಲ್ಲ ಅದ್ರ ಸೈಡಿಂದ ನೀವು ಚುಚ್ಚಿ ನೀವು ಈ ಥರ ಹಾರನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ 21 ಕಡಲೆಕಾಳನ್ನ ಹಾಕ್ಬಿಟ್ಟು ಹಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಗಣೇಶನ ಪೂಜೆ ಮಾಡಬೇಕಾದ್ರೆ ಈ ಒಂದು ಹಾರನ ಹಾಕಿ ಇಷ್ಟು ವಾರ ಅಂತ ನಾನು ನನ್ನ ಸೇವೆನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಕಡಲೆಕಾಳು ಹಾರನ ರೆಡಿ ಮಾಡಿಕೊಂಡು ನನ್ನ ಒಂದು ಹರಕೆನ ನಾನು ಸಲ್ಲಿಸ್ತಿದ್ದೀನಿ. ತುಂಬ ಸಿಂಪಲ್ಲು. ನೀವು ಇದನ್ನು ಮಾಡ್ಬೋದಾ ಅನ್ನೋದಾದರೆ ಯಾರು ಬೇಕಾದ್ರೂ ಮಾಡ್ಬೋದು. ಫಸ್ಟು ನಿಮ್ಮ ಕೆಲಸ ಆದಮೇಲೆ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು, ಅಥವಾ 21 ವಾರ ನಾನು 11 ವಾರ, ಅಥವಾ ಯಾಕಂದರೆ ಪ್ರತಿದಿನ ಮಾಡೋಂಗಿಲ್ಲ, ವಾರಕ್ಕೆ ಒಂದು ಸತಿ ಮಾಡಿದ್ರೆ ಒಳ್ಳೆಯದು. ಇಷ್ಟು ವಾರ ಅಂತ ಸಂಕಲ್ಪ ಮಾಡ್ಕೊಳ್ಳಿ. 5, 9, 11, 21 ಇಷ್ಟು ವಾರಗಳು ನಾನು ಇದನ್ನು ನಿನಗೆ ಮಾಡಿ, ನನ್ನ ಕೈಯಾರೆ ನಾನು ಮಾಡಿ ನಿನಗೆ ಮನೇಲಿರೋ ವಿಗ್ರಹಕ್ಕೆ ಹಾಕ್ತೀನಿ, ಅಥವಾ ದೇವಸ್ಥಾನಕ್ಕೆ ತಂದು ದೇವಸ್ಥಾನದಲ್ಲಿರೋ ಒಂದು ವಿಗ್ರಹಕ್ಕೆ ಹಾಕಿಸ್ತೀನಿ. ಈ ಥರ ಸಂಕಲ್ಪ ಮಾಡಿಕೊಂಡು ನೀವು ಈ ಒಂದು ಹಾರನ ರೆಡಿ ಮಾಡಿ ಗಣೇಶನಿಗೆ ಹಾಕ್ಬೋದು. ನಿಮ್ಮ ಕೆಲಸ ಆದಮೇಲೆ ಬೇಕಾದ್ರೂ ಹಾಕ್ತೀನಿ ಅಂತ ಹರಕೆ ಹೊತ್ಕೊಬೋದು, ಅಥವಾ ಇಷ್ಟು ಹಾರ ಒಂದು ವಾರ ನಾನು ಈ ಒಂದು ಹಾರನ ಹಾಕ್ತೀನಿ, ಅಷ್ಟರೊಳಗಡೆ ನಾನು ಈ ಒಂದು ಕೆಲಸನ ಮಾಡಿಕೊಡು ಅಂತ ನೀವು ಮುಂಚೆಗೂ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ ನೀವು ಈ ಒಂದು ಹಾರ ಮಾಡೋದು ತುಂಬ ಈಸಿ, ಬಟ್ ಈ ಒಂದು ಹಾರ ಮಾಡಿ ಕೊಡೋದ್ರಿಂದ ಕೆಲಸಗಳು ಬೇಗ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಕೂಡ ಈ ಒಂದು ಕಡಲೆಕಾಳು ಹಾರಾಗಿದೆ. ಯಾಕಂದರೆ ಗಣೇಶನಿಗೆ ಕಡಲೆಕಾಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ನೆನೆಸಿರೋ ಕಡಲೆಕಾಳನ್ನ ಪ್ರಸಾದವಾಗಿ ಕೊಡ್ತಾರೆ ದೇವಸ್ಥಾನದಲ್ಲಿ. ಅದರಲ್ಲಿ ನಾವು ಹಾರ ಮಾಡಿಸಿ ನಾವೇ ಯಾರಿಗೆ ಕೆಲಸ ಆಗಬೇಕು ಅವ್ರ ಕೈಯಿಂದ ಪೋಣಿಸಿ ನಾವು ಅದನ್ನು ತೊಗೊಂಡೋಗಿ ಗಣೇಶನ ವಿಗ್ರಹಕ್ಕೆ ಹಾಕ್ಸೋದ್ರಿಂದ, ಅಥವಾ ಮನೇಲಿರೋ ಗಣೇಶನ ವಿಗ್ರಹಕ್ಕೆ ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲು. ನಾನು ಕಟ್ಟಿರೋ ಒಂದು ಮುಡುಪಿಗೆ ಕೆಲಸ ಆಯಿತು. ಕೆಲಸ ಆದಮೇಲೆ ನಾನು ಈ ಒಂದು ಕಡಲೆಕಾಳು ಹಾರ ಹಾಕ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ನನ್ನ ಕೆಲಸ ಆದಮೇಲೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆಗಬೇಕನ್ನೋರು ಮುಂಚೆಗಿಂದನೇ ಸ್ಟಾರ್ಟ್ ಮಾಡ್ಬೋದು. ಇಷ್ಟು ವಾರ ಹಾಕ್ತೀನಿ, ಅಷ್ಟರೊಳಗಡೆ ನನಗೆ ಈ ಕೆಲಸ ಮಾಡಿಕೊಡು ಅಂತ. ಸೊ ತುಂಬ ಸಿಂಪಲ್ಲು. ನೀವು ಒಂದು ಸತಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಹಾರನ ಹಾಕಿ ನೋಡಿ, ಖಂಡಿತ ನಿಮಗೆ ಗಣೇಶ ಒಳ್ಳೇದು ಮಾಡಿಕೊಡ್ತಾನೆ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.